ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು 100 ಕೋಟಿಗಳ ಅನುದಾನ ಕೋರಿ ಸರ್ಕಾರಕ್ಕೆ ಅನುದಾನ ಸಲ್ಲಿಸಲಾಗಿದ್ದು, ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಸಾಕಷ್ಟು ಅನುದಾನದ ಅವಶ್ಯಕತೆ ಇದೆ ಎಂದು ಶಾಸಕ ಉಲ್ಲಳ್ಳಿ ಸುರೇಶ್ ಹೇಳಿದರು. ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು 106 ಕೋಟಿಗಳ ಅನುದಾನ ಕೋರಿ ಸರ್ಕಾರಕ್ಕೆ ಅನುದಾನ ಸಲ್ಲಿಸಲಾಗಿದ್ದು, ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಸಾಕಷ್ಟು ಅನುದಾನ ಅವಶ್ಯಕತೆ ಇದೆ ಎಂದು ಶಾಸಕ ಉಲ್ಲಳ್ಳಿ ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ವಿನಾಯಕ ಭವನದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಲಾಗಿದ್ದ ಗ್ರಾಮ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ತಮಗಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅನಗತ್ಯ ಚರ್ಚೆ ಮಾಡುವುದು ಬೇಡ. ನಿಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತನ್ನಿ. ಅಲ್ಲಿಯೂ ಪರಿಹಾರ ಸಿಗದಿದ್ರೆ ನಾನು ನಿಮ್ಮ ಸಮಸ್ಯೆಗಳನ್ನ ಕಾನೂನಿನಡಿಯಲ್ಲಿ ಪರಿಹರಿಸುತ್ತೇನೆ ಎಂದರು. ಗ್ರಾಮಸ್ಥರು ಹೇಳುವ ಸಮಸ್ಯೆಗಳನ್ನ ನಡವಾವಳಿಯಲ್ಲಿ ಒಂದಂಶವನ್ನ ಬಿಡದೆ ದಾಖಲಿಸಿಕೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸೂಚನೆ ನೀಡಿದರು. ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಯ್ಯ ಬಿ ಮಾತನಾಡಿ, ಮುಂದಿನ ದಿನಗಳಲ್ಲಿ ಈಗಾಗಲೇ ಪಂಚಾಯಿತಿ ವತಿಯಿಂದ ನೀಡಿರುವ ಬಕೆಟ್ಗಳಲ್ಲಿ ಕಸವನ್ನ ಹಸಿ ಹಾಗೂ ಒಣ ಕಸವನ್ನಾಗಿ ವಿಂಗಡಿಸಬೇಕು. ಈ ನಿಟ್ಟಿನಲ್ಲಿ ಧ್ವನಿವರ್ಧಕದ ಮೂಲಕ ಮಾಹಿತಿಯನ್ನ ತಿಳಿಸುತ್ತೇವೆ. ಕಸವನ್ನ ಹೀಗೆ ವ್ಯವಸ್ಥಿತವಾಗಿ ಸಂಗ್ರಹಿಸುವುದರ ಮೂಲಕ ಸ್ವಚ್ಛ ಗ್ರಾಮವನ್ನಾಗಿ ಮಾಡಲು ಗ್ರಾಮಸ್ಥರ ಸಹಕಾರ ಅತ್ಯಗತ್ಯ. ಬಂದಿರುವ ಗ್ರಾಮಸ್ಥರು ವೈಯಕ್ತಿಕ ಅಥವಾ ಸಮುದಾಯದ ಅಭಿವೃದ್ಧಿಗಾಗಿ ಅರ್ಜಿಗಳನ್ನು ಲಿಖಿತವಾಗಿ ಸಲ್ಲಿಸಿದ್ರೆ ನರೇಗಾ ಯೋಜನೆಯಡಿ ಸಾಮಾಜಿಕ ಉನ್ನತಿಗಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕುಪ, ಉಪಾಧ್ಯಕ್ಷ ವಿಘ್ನೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತೀಶ್, ವೈದ್ಯಾಧಿಕಾರಿ ಮಮತಾಜಿ, ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ರಮೇಶ್, ಆರ್ಪಿ ಲಿಂಗರಾಜು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖಾ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಸೇರಿದಂತೆ ಅನೇಕರು ಹಾಜರಿದ್ದರು. ಈಗಾಗಲೇ ನಮಗೂ ಇದೆ ಪ್ರಸ್ತಾವನೆ, ಸರ್ಕಾರಕ್ಕೆ 106 ಕೋಟಿಗಳನ್ನ ಈ ಭಾಗಕ್ಕೆ ಸಲ್ಲಿಸಿರಿ. ಆದರೆ ಸರ್ಕಾರ ಸಲ್ಲಿಸಿರ್ತಕ್ಕಂಥದ್ದು ಹೇಳಿದ್ರೆ ಅದು ಪ್ರಯೋಜನ ಇಲ್ಲ, ತಂದು ಮಾಡ್ತಕ್ಕಂಥದ್ದನ್ನು ಮಾತ್ರ ಹೇಳಬೇಕು. ಹಾಗಾಗಿ ಹಂತವಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಕೊಂಡೊಯ್ಯತಕ್ಕಂಥದ್ದು, ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಈ ಸಂದರ್ಭದಿಂದ ನಾವು ಸಂಬಂಧಪಟ್ಟಂಗೆ ನಾವು ಯಾವಾಗಲೂ ಗ್ರಾಮದವರು ಇರ್ಬೋದು, ಒಬ್ರು ಮಾತಾಡಿದ್ದನ್ನ ಮತ್ತೊಬ್ರು ಮಾತಾಡಬೇಡ, ಅವ್ರಿಗೆ ಮಾತಾಡಿದ್ದನ್ನ ಮತ್ತೊಬ್ರು ಪ್ರತಿಕ್ರಿಯೆ ಬೇಡ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಕೊಡ್ತಾರೆ, ಅದು ಕೊಟ್ಟಿಲ್ಲ ಅಂದ್ರೆ ನಾನು ಅದಕ್ಕೆ ಉತ್ತರವನ್ನ ಕೊಡ್ತೀನಿ, ಅದಕ್ಕೆ ಸಮಯವನ್ನು ತಗೊಂತೀನಿ, ಸರ್ವೋತ್ತಮ ಕೆಲಸ ಮಾಡ್ತೀವಿ. ಅದು ಕಾನೂನು ಅಡಿನಲ್ಲಿ ಇರಬೇಕು. ಕಾನೂನು ಅಡಿಯಿಂದ ನಾವು ಆಗಲಿ ನೀವಾಗಲಿ ಯಾರೂ ಸಹ ನೀಡ್ತಕ್ಕಂಥದ್ದಲ್ಲ, ಕಾನೂನಿನ ಚೌಕಟ್ಟೊಳಗಡೆ ನಾವೆಲ್ಲರೂ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಿಂದ ಈಗ ಮೈಕನ್ನ ತಮ್ಗೆಲ್ಲರೂ ಹಸ್ತಾಯಿಸ್ತಾರೆ. ದಯವಿಟ್ಟು ಒಬ್ಬರು ಸಮಸ್ಯೆಗಳನ್ನ ಹೇಗೆ ಅಂತಕ್ಕಂಥದ್ದು ನಡವಳಿಕೆ ಆರಂಭ ಮಾಡ್ತಾರೆ. ಈಗ ನಡವಳಿಕೆ ತಮಗೆ ನಡವಳಿಕೆಯಿಂದ ಯಾರು ಹೆಸರು ಹೇಳ್ತಾರೆ ಹೆಸರು ಬರ್ಕೊಂಡು ಏನ್ ವಿಚಾರ ಒಂದು ಅಂಕಿಯೂ ಸಹ ಮುಚ್ಚಿರಬಾರದು, ಎಲ್ಲವೂ ನಡವಳಿಕೆ ಬರಬೇಕು. ಹಾಗಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಅರೆಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ನನ್ನ ಆತ್ಮೀಯರು, ವಿಶೇಷವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ಎಲ್ಲ ಮುಖಂಡರುಗಳು ಸಹ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ